ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಂಟಿನ್ಯೂ ಒಂದು ವಾರದಿಂದ ಮದುವೆಗಳು ಅಟೆಂಡ್ ಮಾಡಿ ಬೇಜಾರಾಗ್ಬಿಟ್ಟೈತೆ. ಒಂದು ಎರಡು ಮಾಡ್ಬೋದು, ಸುಮಾರು ಮದುವೆಗಳು ಅಟೆಂಡ್ ಮಾಡೋದು ಅಂತಂದರೆ ಸ್ವಲ್ಪ ಇರಿಟೇಷನ್. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ಲ ಅಂತ ಹೋಗೋದು ಅಷ್ಟೇ. ನನ್ನ ಮಗಳು ಕಷ್ಟಪಟ್ಟು ಮೀಡಿಯಾ ಹಾಕಿಸ್ಕೊಂಡು ಕರ್ಕೊಂಡ್ಬಂದು ಮದುವೆಗೆ ಹಾಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ಲು. ಇಲ್ಲ ಅಂತಂದರೆ ಕರ್ಕೊಂಡೋಗಲ್ಲ ಅಂತ ಹೇಳಿದಕ್ಕೆ ಬಂದು. ಯಾಕಂದ್ರೆ ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಮದುವೆಗೆ ಬಂದಿದ್ರಲ್ಲ, ಅವಳೊಬ್ಬಳೆ ಮನೇಲಿರಲ್ಲ. ಈಗೇನು ಬರಬೇಡ ಅಂತಂತ ಆಪ್ಷನ್ ಕೊಟ್ಟಿದ್ದಕ್ಕೆ ಸರಿ ಬರ್ತೀನಿ ಅಂದ್ಬಿಟ್ಟು ಹಾಕಿಸ್ಕೊಂಡು ಹೆಂಗೋ ಕರ್ಕೊಂಡು ಬಂದ್ವಿ. ಸದ್ಯ ಬಂದ್ಲು. ಅಲ್ಲಿಂದಂತೂ ನಮ್ಮ ಅಮ್ಮನ ಬಿಟ್ಟು ಕೆಳಗಡೆಗೆ ಇಳ್ದಿಲ್ಲ, ಮೇಲೇ ಸೊಂಟದ ಮೇಲೆ ಕೂತು ಬಿಡ್ತಾಳೆ ನಮ್ಮ ಅಮ್ಮ. ಮತ್ತು ನಮ್ಮ ಅಪ್ಪ ಇದ್ಬಿಟ್ರಂತ ಅವಳು ಹಿಡಿದು ತಡೆದು ನಿಲ್ಸೋಕ್ಕೆ ಆಗಲ್ಲ. ನನ್ನ ಹತ್ರ ಅಂತೂ ಹಂಗೆಲ್ಲ ಆಟ ಗೀಟ ಮಾಡೋ ಸೀನಿಲ್ಲ. ಅಲ್ಲಿಂದ ರಿಸೆಪ್ಷನ್ ಮುಗಿಸಿ ಡೈರೆಕ್ಟ್ ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಹೆಂಗೆ ಬಗ್ಗೆ ನೋಡ್ತಾಳೆ ನೋಡಲಿ. ಅಜ್ಜಿನ್ ಮಾಡೋಂತಾಳ. ಅಲ್ಲಿಂದ ಊಟ ಮಾಡ್ಕೊಂಡು ಡೈರೆಕ್ಟ್ ಬಸ್ ಹತ್ತಿದ್ವಿ. ನಮ್ಮ ಮನೆಯವ್ರು ಬರೀ ಸೀಟ್ ಸಿಗಲ್ಲ, ಹೋಗು ಬೇಗ ಅಂತ 2 ಬಸ್ ಮಾಡಿ ಆರಾಮಾಗಿ ಸೀಟ್ ಇರುತ್ತೆ. ನನ್ನ ಮಗಳು ಫುಲ್ಲು ನಗರ ಚೌಟ್ರಿಂದ ಊರು ಬರೋ ತನಕ ಡ್ಯಾನ್ಸ್ ಮಾಡಿದ್ಲು. ಅವ್ರ ಪಾಪ ಫೋನಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿದ್ರು ಅಲ್ಲಿ ಬಸ್ಸಲ್ಲಿ. ಅವಳಿಗೆ ಯಾವ ಸಾಂಗ್ ಬೇಕೋ ಅದೇ ಕೇಳಿ ಹಾಕಿಸ್ಕೊಳ್ಳೋಳು. ಯಾವುದ್ಯಾವುದೋ ನನಗೆ ಮರ್ತೋಗೈತೆ ಸಾಂಗ್ಗಳು. ಅವಳು ಪಟ್ ಅಂತ ನೆನಪು ಮಾಡ್ಕೊಂಡು ಇಮಿಡಿಯೇಟ್ ಹೇಳೋಳು. ಎಲ್ಲ ಸಾಂಗು ಡ್ಯಾನ್ಸ್ ಮಾಡ್ಕೊಂಡು ಅಮ್ಮ ಮಗಳಿಬ್ರು ಮಸ್ತ್ ಜಾಲಿ ಮಾಡಿದ್ದೀವಿ. ಇಲ್ಲಿ ಒರಿಜಿನಲ್ ಸಾಂಗ್ ಹಾಕಿ ಕಾಪಿರೈಟ್ ಬರುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಿರೋದು. ಇದ್ರ ಒರಿಜಿನಲ್ ಆಡಿಯೋ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸ ಹೋಗಿ ಚೆಕ್ ಮಾಡಿ, ಓಕೆನಾ. ಸಖತ್ತಾಗಿ ಖುಷಿ ಮಾಡಿದ್ವಿ. ಮತ್ತು ನಾನು ಡ್ಯಾನ್ಸ್ ಮಾಡೋದು ಅವಳಿಗೆ ಹೇಳ್ಕೊಡ್ತಿದ್ದೀನಿ, ಆದರೆ ಅವಳು ಅವ್ರ ಅಪ್ಪ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ನೋಡಿ. ಇವಾಗ ಅವ್ರ ಅಪ್ಪ ಬರ್ತಾರೆ, ಅವ್ರ ಪಪ್ಪನ ನೋಡಿ ಡ್ಯಾನ್ಸ್ ಕಾಪಿ ಮಾಡ್ತಿರೋದು. ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ, ನನ್ನ ಕಡೆ ನೋಡ್ತಾನೆ ಇಲ್ಲ ಅವಳು. 3 ಜನನೂ ಡ್ಯಾನ್ಸ್ ಅವತ್ತು ಸಖತ್ ಎಂಜಾಯ್ ಮಾಡಿ ಊರಿಗೆ ಬಂದು ಸೇರಿದ್ವಿ. ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಇನ್ನೊಂದು ಮದುವೆಗೆ ರೆಡಿಯಾಗಿ ಹೋಗ್ತಾ ಇರೋದು. ಅವತ್ತೂ 3 ಮದುವೆ ಅಟೆಂಡ್ ಮಾಡಿದ್ವಿ. ಫಸ್ಟು ಮದುವೆ ಅಟೆಂಡ್ ಮಾಡೋಕ್ಕೂ ಮುಂಚೆ ಏನು ಇರುತ್ತಾ ಇಲ್ವೋ ಗೊತ್ತಿಲ್ಲ, ಹೂ ಅಂಗಡಿ ಮಾತ್ರ ಡೈರೆಕ್ಟ್ ತಗೊಂಡೋಗಿ ನನ್ನ ಗಂಡ ಗಾಡಿ ನಿಲ್ಲಿಸ್ಬಿಡ್ತಾರೆ. ನನ್ನ ಜೊಟ್ಟು ಎಷ್ಟುದ್ದೈತೆ ಅಂತ ಅವರೇ ಅಳ್ತಾ ಮಾಡ್ತಾ ಇರೋದು. ಅಲ್ಲಿ ಇಷ್ಟುದ್ದನೇ ಬೇಕು ಅವಳ ಜೊಟ್ಟ ಇರೋದು ಅಂತಂತ. ಅವ್ರು ಇಷ್ಟು ಸ್ವಲ್ಪ ಶಾರ್ಟ್ ಕಟ್ ಮಾಡೋಕ್ಕೆ ನೋಡಿದ್ರು. ಅಲ್ಲ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಉದ್ದ ಕೊಡಿ ಅಂತ ಅವ್ರಿಗೆ ಅಳ್ತಾ ಹೇಳ್ಕೊಟ್ಬಿಟ್ಟು ಕಟ್ ಮಾಡಿಸ್ತೈತೆ. ಅದನ್ನು ಪ್ಯಾಕ್ ಮಾಡಿಸ್ಕೊಂಡ್ವಿ, ಯಾಕಂದರೆ ಜೊಟ್ಟೆಲ್ಲ ಸಿಕ್ಕಾಬಿಡುತ್ತೆ, ನುಲ್ಕತ್ತೆ ಹೂ ಅಂದ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಮದುವೆ ಮನೇಲಿ ಹೋಗಿ ಮುಡ್ಸ್ಕೊಂಡೆ. ನಾವು ಟೋಟಲ್ ಅವತ್ತು 3 ಮದುವೆ ಅಟೆಂಡ್ ಮಾಡೋದ್ರಿಂದ ಹೋಗೋದೆಲ್ಲ ಲಾಂಗ್ ರೂಟ್ ಇದ್ದಿದ್ದು. ಅದರಿಂದ ಬೇಗ ಹೋದರೆ ಬೇಗ ರೀಚ್ ಆಗ್ಬೋದು ಅಂದ್ಬಿಟ್ಟು ಮನೆ ಬಿಟ್ಟಿದ್ದು 6:30. ಅರೌಂಡ್ ಇವಾಗ ಅಲ್ಲಿ 7 o'clock. ವೆದರ್ ನೋಡಿ ಎಷ್ಟೊಂದು ಸಖತ್ತಾಗೈತೆ. ಇನ್ನೂ ಇಬ್ಬನಿ ಉದುರುತ್ತಿರೋದು, ಆ ಕೋಲ್ಡು ಚಳಿ ಕ್ಲೈಮೇಟು. ನನಗಂತೂ ಈ ಥರ ವೆದರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಸಖತ್ ಎಂಜಾಯ್ ಮಾಡ್ಕೊಂಡು ತಣ್ಣನೆ ಗಾಳಿ, ಇದನ್ನು ಹೇಳಿದ್ರೆಲ್ಲ ಫೀಲ್ ಮಾಡಬೇಕು ಅದನ್ನು. ಅಷ್ಟು ಮಸ್ತಾಗಿರುತ್ತೆ. ಮಾತ್ರ ನಂಗೆ ಮಾರ್ನಿಂಗ್ ರೈಡ್ ಹೋಗೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವೇ. 8 ಗಂಟೆಗೆ ಅಟೆಂಡ್ ಮಾಡಿದ್ವಾ. ಇನ್ನೊಬ್ಬರು ಬಂದಿಲ್ಲ, ಹೊರಗಡೆ ದೇವ್ರ ತತ್ತ ಇದ್ರು, ಶಾಸ್ತ್ರ ನಡೀತಿತ್ತು. ನಾವು ಫಸ್ಟು ತಿಂಡಿ ತಿನ್ಕೊಂಡು ಮತ್ತೆ ಸೆಕೆಂಡ್ ಮದುವೆ ಅಟೆಂಡ್ ಮಾಡೋಕೆ ಹೋದ್ವಿ. ಅದು ಫಸ್ಟ್ ಮದುವೆ ಇದ್ದಿದ್ದು ಗುಂಡ್ಲುಪೇಟೆಯಲ್ಲಿ. ಈ ಮರ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲೇ ನೋಡಿದ್ರೂ ವಾವ್ ಅನಿಸುತ್ತೆ ನನಗೆ, ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ. ಆ ರೆಡ್ ಗ್ರೀನು ಮಿಕ್ಸ್ಡ್ ಟ್ರೀ ನೋಡಿ ಎಷ್ಟೊಂದು ಸಖತ್ತಾಗೈತೆ ನೋಡಿ. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾನು ಎಂಜಾಯ್ ಮಾಡ್ತಾಯಿದ್ದೀನಿ ಆ ವ್ಯೂನ. ಮತ್ತು ಸೆಕೆಂಡ್ ಮದುವೆ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಇದು 3ನೇ ಮದುವೆ ಲಾಸ್ಟ್ ಫೈನಲ್. 1 ಗಂಟೆ ಆಗಿತ್ತು, 1:30-2 ಗಂಟೆ ಸಮಥಿಂಗ್ ಅರೌಂಡ್ ಅನಿಸುತ್ತೆ. ಅಲ್ಲಿ ಮುಯ್ಕೊಬಿಟ್ಟು ವಿಶ್ ಮಾಡಿಬಿಟ್ಟು ದಾರಿಲಿ ಬರ್ತಾ ಒಂದು ಕಬ್ಬಿನ ಜ್ಯೂಸು ಶಾಪ್ ಅಲ್ಲಿ ಸರ್. ಇದು ನಮ್ಮ ನಗರ ಹೈವೇ ಲೈನುಕ್ಕಿತ್ತು ಅಲ್ಲಿ ಕಬ್ಬಿನ ಅಂಗಡಿ ಜ್ಯೂಸ್ಗಳು. ನನಗೇನು ಕುಡಿಯೋ ಮೂಡೇ ಇರಲಿಲ್ಲ, ವೆಜಿಟೇಬಲ್ಸ್ ಬೇಕಾಗಿತ್ತು, ತಗೊಂಡು ಬಂದ್ವಿ. ನನ್ನ ಗಂಡ ಅಂತೂ ಮಿಸ್ಸೇ ಮಾಡಲ್ಲ, ಅಲ್ಲಿ ಕುಡ್ಕೊಂಡೇ ಬರೋದು. ನನಗೆ ಇಂಟ್ರೆಸ್ಟ್ ಇಲ್ಲ. ನನ್ನ ಮುಖ ನೋಡ್ಬೋದು ಎಷ್ಟೊಂದು ಸ್ವೆಟ್ ಆಗ್ಬಿಟ್ಟಿದ್ದೀನಿ ಬಿಸಿಲಲ್ಲಿ ಸುತ್ತಿ ಅಂತ. ನಾನೇನು ಮಾಡಿದೆ ಗೊತ್ತಾ, 1 ಲೋಟದಲ್ಲಿ ಕುಡ್ಕೊಂಡು ಅದ್ರ ಕಾಲು ಲೋಟ ಕುಡ್ದಿದ್ದು, ಲೆಮನ್ ಹಾಕ್ಬಿಟ್ಟಿದ್ರು. ನನಗೆ ಯಾಕೋ ಫ್ಲೇವರ್ ಇಷ್ಟ ಆಗಲಿಲ್ಲ. ಮತ್ತು ತಿರ್ಗಿ ಅರ್ಧ ಲೋಟ ಅವ್ರಿಗೆ ವಾಪಸ್ ಕೊಟ್ಬಿಟ್ಟೆ, ಅವರೇ ಕುಡಿದ್ರು, ನಾನು ಕುಡಿಲೇ ಇಲ್ಲ. ಇದು 3 days ಕಂಟಿನ್ಯೂ ಮದುವೆ ವ್ಲಾಗ್ ಆಗಿರೋದ್ರಿಂದ ತಿರ್ಗಿ ನೆಕ್ಸ್ಟ್ ಡೇಗೂ ನಮ್ಮ ರಿಲೇಟಿವ್ದೇ ಮದುವೆ ಇದ್ದಿದ್ದು. ಇವಳನ್ನ ಫ್ರಾಕ್ ಹಾಕ್ಸಿ ರೆಡಿ ಮಾಡೋಣ, ಹಾಕೊಳ್ಳೋದೇ ಇಲ್ಲ ಇವಳು. ಅದಕ್ಕೆ ನೈಟ್ ಹಾಕೊಂಡು ಟ್ರಯಲ್ ಮಾಡ್ತಾಳೆ, ಯಾವ್ದು ಅಂತಂತ. ಅಲ್ಲ, ಅಟ್ಲೀಸ್ಟ್ ಅವಳು ಒಪ್ಕೊಂಡಿದ್ದೆ ಖುಷಿ ನನಗೆ. ಅವಳು ಫ್ರಾಕೆ ವೇರ್ ಮಾಡ್ತಿಲ್ಲ ಸದ್ಯ. ಒಪ್ಕೊಂಡು ಇವಳ ಹತ್ರ ಇರೋ ಬಟ್ಟೆಗಳು ನೋಡಿಬಿಟ್ರೆ ರಾಶಿ ಬಟ್ಟೆಗಳು. ನಮ್ಮ ಹತ್ರ ಇದ್ದರೆ ಎಷ್ಟು ಜಾಲಿ ಮಾಡೋಣ ಹಾಕೊಂಡು ಅಂತ ಅನ್ಸುತ್ತೆ. ಈ ಮದುವೆ ಒಂದೂ ಹಾಕೊಳ್ಳಲ್ಲ. ಅವ್ನು ಪ್ಯಾಂಟು ಶರ್ಟ್ ಬಿಟ್ರೆ ಏನೂ ಹಾಕೊಳ್ಳಲ್ಲ ಇವಳು. ಓ, ಕರಿತಿದ್ದೀರಾ? ಕರೆದ್ರೆ ವೀಡಿಯೋ ಮಾಡಬಾರ್ದಾ? ಸಾರಿ, ನಂಗೆ ಗೊತ್ತೇ ಇಲ್ಲ. ಯಾನು ಕಡೆಯಲ್ಲ ಕಂಡುಬಿಡು ಬಂಗಾರ. ವಾವ್, ಸಕ್ಕತ್ತಾಗೈತೆ ಬೊಂಬೆ. ಇಲ್ಲಿ ಬನ್ನಿ, ಇಲ್ಲಿ ಹಾಸಿಗೆ ಮೇಲೆ ಕೂತ್ಕೊಳ್ಳಿ ಬನ್ನಿ.
ನಾವು ರೆಡಿಯಾಗಿ ಮದುವೆಗೆ ಹೋಗ್ತೀವಿ. ಜ್ವರ ಮಾತಾಡ್ ಬಂಗಾರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ರೆಡಿಯಾಗಿ ಮದುವೆಗೆ ಹೋಗ್ತೀವಿ. ನೀವು ಬಂದರೆ ಬನ್ನಿ. ಅವರು ಬರ್ತಾರೆ ಅಲ್ಲಿ. ನನ್ನ ಮಗಳು ಫ್ರಾಕ್ ಹಾಕೊಳ್ಳಲ್ಲ, ರಾತ್ರಿ ಒಟ್ಟಿನ ಬೇರೆ ಫ್ರಾಕ್ ಎತ್ತಿಟ್ಟಿದೆ, ಅದು ಫುಲ್ಲು ಹೆವಿ ಗ್ರ್ಯಾಂಡು, ಅದು ಚುಚ್ಚುತ್ತೆ ಮಾಡಿ ಹಾಕೊಳ್ಳಲ್ಲ ಅಂತಂದ್ರೆ ಫೈನಲ್ ಇದನ್ನು ಹಾಕಿದೆ. ಅದು ಒಳಗಡೆ ಒಂದು ಟೀ ಶರ್ಟ್ ಹಾಕ್ಬಿಟ್ಟು ಹಾಕೊಂಡವಳೆ. ಫ್ರಾಕ್ ಹಾಕೊಂಡ್ರೆ ಸಖತ್ತಾಗಿ ಕಾಣ್ತೈತೆ. ಮೂದೇವಿ ಹಾಕೊಳ್ಳಲ್ಲ, ಎಲ್ಲಿಗೋರು ಒಂದು ಟೀ ಶರ್ಟ್ ಪ್ಯಾಂಟಲ್ಲೇ ಹೋಯ್ತೀನಿ ಅಂತಲೇ ಸಖತ್ತಾಗಿ ಕಾಣ್ತೈತಲ್ಲ. ಎಲ್ಲ ಬಂಗಾರು, ಇಲ್ಲೂ ಬಂಗಾರು ಹಿಂಗೆ ತಿರುಗು ಲಿಫ್ಟಿಗೆ ಕಾಣುತ್ತೆ ನೋಡೋಣ. ಸೂಪರ್ ಹೇರ್ ಸ್ಟೈಲ್, ಲೂಸ್ ಹೇರ್ ಸ್ಟೈಲ್ ಬಿಟ್ಬಿಟ್ಟಿದ್ದೀನಿ. ಅದ್ರ ಒಳಗಡೆ ಟೀ ಶರ್ಟ್ ಅದೊಂದು ಹಾಕ್ಬೇಡ ಕಾಣ್ತಾಯಿತ್ತು. ನೋ ಪ್ರಾಬ್ಲಮ್, ಅವಳು ಇಲ್ಲಾಂದ್ರೆ ಆ ಫ್ರಾಕ್ನೇ ಹಾಕಿಸ್ಕೊಳ್ಳಲ್ಲ ಅಂದ್ಬಿಡ್ತಾಳೆ. ಹೋಗೋದು ಇವಾಗ ಬಸ್ ಹೋಯ್ತೆ 8 ಗಂಟೆಗೆ. ನೀ ಅಜ್ಜಿ ಜೊತೆಗೆ ಹೋಗಿರೋ, ಪಾಪ ನಾನಿಬ್ರು ಆಮೇಲೆ ಗಾಡೀಲಿ ಬರ್ತೀವಿ. ಗಾಡಿ ನಾವು ಬರೋದು ಮಧ್ಯಾಹ್ನ ಇತ್ತಾ, ಮಧ್ಯಾಹ್ನ ನಾವು ಬರೋದು. ಅಲ್ಲಿ ಏನೋ ಕಡಿಲ್ಲ ಬಿಡು ಪುಟ. ಮೇಲೆ ಸೂಪರ್ ಸೂಪರ್ ಡೂಪರ್. ಯಾವುದಪ್ಪ ಇದು ಕ್ಯಾಟ್ ವಾಕ್ ಮಾಡ್ತಾ ಇರೋದು? ಬುಲ್ಬುಲ್ ಏ ಪುಟಾಣಿ, ತಿಂಡಿ ತಿನ್ಕೊಂಡು ಅವ್ರು ತಿಂಡಿ ಕಳ್ಸಕ್ಕೆ ಹೋದ್ನ. ಹೋಗಿ ಅವ್ರು ತಿಂಡಿ ತಿನ್ಕೊಂಡು ಬಂದಮೇಲೆ ಫ್ರಿಜ್ ಓಪನ್ ಮಾಡು ಅಂತಂದ್ರೆ ಓಪನ್ ಮಾಡೋದೇ ಥರ ನನಗೋಸ್ಕರ ಮಲ್ಲಿಗೆ ಹೂವು ವೆಯ್ಟ್ ಮಾಡ್ತಾ ಇತ್ತು. ನನಗೆ ತುಂಬ ಇಷ್ಟ. ಮಾಡಿ ಎಲ್ಲರೂ ಹೊರಗಡೆ ಹೋದರೆ ಪಾಪ ಆಲ್ರೆಡಿ ತಂದು ಇಟ್ಬಿಟ್ಟಿರ್ತಾರೆ. ನನಗೆ ಅದೇನೋ ಈ ಹೂವು ಅಂದರೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್. ಮಲ್ಲಿಗೆ ಹೂವು ಬಿಟ್ಟು ಯಾವುದಷ್ಟೊಂದು ಇಷ್ಟ ಆಗಲ್ಲ. ಒಂದು ಆ ಕಡೆ ರೂಟಿಂದ ಹೋದರೆ ಫಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ತೊಗೊಂಡಿದ್ವಿ, ಆ ಸೈಡಿಂದ ಹೋಗಲ್ವಲ್ಲ, ಡೈರೆಕ್ಟ್ ನಗರ ಹೋಗ್ತಿದ್ದೀವಲ್ಲ, ಅದಕ್ಕೆ ಫಸ್ಟೇ ತೊಗೊಬಂದ್ಬಿಟ್ಟಿದ್ದಾರೆ. ಪಾಪು ಮತ್ತು ಅಮ್ಮ ಅವರು ಬಸ್ಸಲ್ಲಿ ಹೋದ್ರು. ಫೈನಲಿ ನಾನು ರೆಡಿ ಇದೆ. ನಾನು ಹಾಕ್ಕೋಬೇಕಾಗಿರೋ ಸೀರೆನೇ ಬೇರೆ ಎತ್ತಿಟ್ಟಿದ್ದು, ಪಿಂಕ್ ವಿತ್ ಗೋಲ್ಡ್ ಆ ಥರ ಸ್ಯಾರಿ ಎತ್ತಿಟ್ಟಿದ್ದ. ಬಟ್ ಫೈನಲ್ ಏನಾಗುತ್ತೆ ಅಂತಂದರೆ ಪ್ರತಿ ಸೆಲೆಕ್ಟ್ ಮಾಡಿದ್ದೆ ಹಾಕೋಬೇಕಂಗಾಗುತ್ತೆ. ಇದು 4ನೇ ಸೀರೆ ನಾನು ವೇರ್ ಮಾಡಿದ್ದು. ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ ಅಂತ ಹಾಕಿ ಚೇಂಜ್ ಮಾಡಿ ತೆಗೆದು ಫೈನಲ್ ಇದು ಅವ್ರು ಹೇಳಿದ್ದೆ. ಫೈನಲ್ ಫಸ್ಟೇ ಹೇಳ್ತು ಯೆಲ್ಲೋ ಪ್ಲಸ್ ಬ್ಲೂ ಸ್ಯಾರಿ ಹಾಕು ಅಂತ. ಬಟ್ ನಾನು ಬೇಡ, ಅದು ಹಾಕತ್ತೀನಿ, ಇದು ಹಾಕತ್ತೀನಿ, ನಾನು ಚೇಂಜ್ ಮಾಡ್ತಾಯಿದ್ನ. ಹಂಗಾರವ್ರು ಒಪ್ಪಲೇ ಇಲ್ಲ. ಲಾಸ್ಟಲ್ಲಿ ಇದನ್ನೇ ಹಾಕೊಳ್ಳಂಗಾಯ್ತು. ರೆಡಿ, ನಮ್ಮ ಮ್ಯಾಚಿಂಗ್ ಗಾಡಿ ತೊಗೊಂಬರಕ್ಕೆ ಹೋಯ್ತದಕ್ಕೆ ವೆಯ್ಟಿಂಗ್. ನನ್ನ ಮಗಳು ಅಮ್ಮನ ಜೊತೆ ಹೋದ್ಲು ಆಲ್ರೆಡಿ. ಹೆಂಗೆ ಕಾಣಿಸ್ತೈತೆ ಕಮೆಂಟ್ ಮಾಡಿ. ನನ್ನ ಮಗಳು ನಾನು ಹೋಗೋದೇ ತಡ ನನ್ನ ದಾರಿನೇ ಕಾಯ್ತಾ ನಿಂತಿದ್ಲು. ಪಾಪ ಹೋದ ತಕ್ಷಣ ಓಡ್ ಬಂದ್ಲು ಅಮ್ಮ ಅಂತ ಅಂದ್ಬಿಟ್ಟು. ಅಲ್ಲಿ ಆರ್ಕೆಸ್ಟ್ರಾ ಹಾಕವ್ರೆ, ಅವಳದು ಡ್ಯಾನ್ಸ್ ಕುಣಿದಿದ್ದು ಎಲ್ಲ ಮದುವೆಲು ಮಾತ್ರ ಸಖತ್ ಕುಂಡು ಎಂಜಾಯ್ ಮಾಡಿಬಿಟ್ಟವಳೆ. ಅಲ್ಲಿಂದ ಊಟ ಮುಗಿಸ್ಕೊಂಡು ನಮ್ಮ ಅಕ್ಕ ಊರಿಗೆ ಹೊರಟೋಗಿದ್ಲು. ಅವಳ ಮಗಳು ಮಾತ್ರ ಇಲ್ಲಿದ್ಲ. ಅವಳನ್ನ ಬಿಟ್ಬಿಟ್ಟು ಬರೋಕ್ಕೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಕರ್ಕೊಂಡೋಯ್ತು. ನಾನು ನಗರದಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬರೋ ಅಷ್ಟೊತ್ತೊಂದು ಕಾಲಿಗೆ ಒಂದು 10 ನಿಮಿಷ ಆಗುತ್ತೆ ಸಿಟಿಯಿಂದ ಅವ್ರ ಊರಿಗೆ. ಹಂಗೆ ಸ್ವಲ್ಪ ಅಂಗಡಿಗೂ ರೇಷನ್ ಬೇಕಾಗಿತ್ತು, ತಗೊಂಡು ಮತ್ತೆ ನಾವು ನೆನ್ನೆ ಬಂದಿದ್ದು ಕಬ್ಬುನ ಜ್ಯೂಸ್ ಅದೇ ಶಾಪ್ಗೆ ನಿಲ್ಲಿಸ್ತು. ನಾವು ಬೇಡ ಕುಡಿಯೋಲ್ಲ ಅಂತಂದು ಹಂಗಾರು ಇದು ಬಿಡಬೇಕಲ್ಲ ನನ್ನ ಗಂಡ. ಇಲ್ಲ ಕುಡಿ, ಹೀಟ್ ಬಿಸಿಲು ಅಂದ್ಬಿಟ್ಟು. ಬಟ್ ಇವತ್ತು ಲೆಮನ್ ಹಾಕ್ಸಲ್ಲ ಕುಡಿ ಅಂತಂದು, ಯಾಕಂದ್ರೆ ನೆನ್ನೆ ಲೆಮನ್ ಹಾಕ್ಬಿಟ್ಟಿರಲ್ಲ ನಾನು ಕುಡಿಲಿಲ್ಲ. ಹಾಗಾಗಿ ಇವತ್ತು ಲೆಮನ್ ಹಾಕ್ತಾನೆ ಕೊಟ್ಟರು, ಸಖತ್ತಾಗಿತ್ತು. ಹಂಗೂ ಅರ್ಧ ಕುಡ್ದು ಅರ್ಧ ಅವ್ರಿಗೆ ಕೊಟ್ಟೆ. ನಾನು ಮಾಡ್ತೀನಿ ಅಂದ್ಬಿಟ್ಟು ಫೋನ್ ಇಟ್ಕೊಂಡು ಅವರೊಂದು ಲೊಕೇಶನ್ ತೆಗಿತವ್ರೆ ಸಖತ್ತಾಗಿ. ಅದಕ್ಕೆ ರೇಗಿಸ್ತಾ ಇದ್ದೆ ನಾನು, ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಡ್ತೀನಿ ಮಾಡಿ ಅಂತಂತ. ಓಕೆ ಗೈಸ್, ನೆಕ್ಸ್ಟ್ ಸಿಗ್ತೀನಿ, ಬಾಯ್.